ನಮಸ್ಕಾರ. ಫ್ರೀಡಮ್ ಟಿವಿಯ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಭೀಮೇಶ್ ಗೋನಾಳ್. ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿ ಇದ್ದಾರೆ. ತಮ್ಮ ನಟನಾ ಶೈಲಿಯಿಂದಲೇ ಸಾಕಷ್ಟು ಗುರುತಿಸ್ಕೊಂಡಿದ್ದಾರೆ. ಅದು ಕೂಡ ತಮ್ಮ ರಗಡ್ ಲುಕ್ಕಿಂದ ತುಂಬ ಜನರ ಒಂದು ಮನಸ್ಸನ್ನು ಕದ್ದಿರುವಂತಹ ವ್ಯಕ್ತಿ ಇದ್ದಾರೆ. ಅವರೇ ಬಾಲರಾಜ್ ವಾಡಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ನಿಜವಾದ ಹೆಸರು ಕೂಡ ಇದೆಯಲ್ಲ, ಅದನ್ನು ಕೂಡ ನಾವು ಕೇಳ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ನಮಸ್ತೆ, ಚೆನ್ನಾಗಿದ್ದೀನಿ ಭೀಮೇಶ್. ಬಾಲರಾಜ್ ವಾಡಿ ಹೆಸರು ಬರೋದಕ್ಕೂ ಮುಂಚೆ ಒಂದು ಹೆಸರಿತ್ತು ನಿಮಗೆ. ಹೌದು, ಏನು? ನಿಜವಾಗಿ ಅದು ಬಾಲರಾಜ್ ವಾಡಿ ಅಲ್ಲ, ಅದು ಬಲರಾಜ್ ವಾಡಿ. ಬಲರಾಜ್ ವಾಡಿ ಕೆಲವರಿಗೆ ಗೊತ್ತಾಗಲ್ಲ ಬೇಗ. ಹೌದು, ಅದು ಏನಾಗುತ್ತೆ, ನೀವು ಇಂಗ್ಲೀಷಲ್ಲಿ ಹೊಡೆದಾಗ ಅದು ಬಾಲ ಆಗ್ಬಿಡುತ್ತೆ. ಹಂಗೆ ಆಗಿದೆ ತುಂಬಾ. ಸೊ ಬಲರಾಜ್ ವಾಡಿಗೆ ನನ್ನ ನಿಜವಾದ ಹೆಸರು ಲಿಂಗರಾಜ್ ಅಂದ್ಬಿಟ್ಟು. ನಾನು ನಾಟಕದಲ್ಲಿ ಮೊದಲನೇ ನಾಟಕ ಜಸ್ಮ ಓಡನ್ ಅಂತ, ಅದರಲ್ಲೊಂದು ಪಾತ್ರ ಬರುತ್ತೆ ಬಲ ಅಂತ. ಆ ಬಲ ಅನ್ನೋ ಪಾತ್ರದಿಂದಾಗಿ ಇಡೀ ರಂಗಭೂಮಿಯಲ್ಲಿ ಆ ಒಂದು ಹೆಸರಲ್ಲೇ ನಾನು ಪ್ರಸಿದ್ಧಿನ ಪಡ್ಕೊಂಡೆ. ಎಲ್ಲರೂ ಕೂಡ ಬಲ ಅಂತ ಕರೆಕ್ಷನ್ ಮಾಡಿದ್ರು, ಲಿಂಗರಾಜನೊಂದು ಮರೆತರು. ಸೊ ಹಾಗಾಗಿ ನಾನು ಸಿನಿಮಾಕ್ಕೆ ಬಂದ ಮೇಲೆ ಲಿಂಗರಾಜಲ್ಲಿ ರಾಜ್ ಇಟ್ಕೊಂಡು, ನಮ್ಮದು ತಂದೆ ತಾಯಿ ಹುಟ್ಟೂರು ದೊಡ್ಡಿಂದವಾಡಿ ಅಂತ ಕೊಳ್ಳೇಗಾಲದ ಹತ್ರ, ಅಲ್ಲಿಯ ವಾಡಿ ಇಟ್ಕೊಂಡು ಬಲರಾಜ್ ವಾಡಿ ಅಂತ ಸ್ಕ್ರೀನ್ ನೇಮ್ ಮಾಡಿದೆ. ನಿಮ್ಮ ಹೆಸರಿನಲ್ಲಿ ಕೂಡ ಸಾಕಷ್ಟು ಸೇರಿಸ್ಕೊಂಡು ಮಾಡೋದು, ಏನು ಸುಮ್ಮನೆ ಕರೆದಿರೋಂಥದ್ದು ಅಲ್ಲ. ಹೌದು, ಈ ರೀತಿಯಾಗಿ ಹೆಸರನ್ನ ಶುರು ಮಾಡ್ಕೊಂಡು, ಬಟ್ ಆದರೆ ನೀವು ರಂಗಭೂಮಿಯಿಂದ ಬಂದಂತಹ ಒಂದು ಕಲಾವಿದರು ಅನ್ನೋಂಥದ್ದು ಗೊತ್ತಿರುವಂತಹ ವಿಚಾರ. ಈಗ ಸಿನಿಮಾದಲ್ಲಿ ನೋಡ್ತಾನೇ ಇದ್ದೀವಿ, ಸಾಕಷ್ಟು ಸಿನಿಮಾದಲ್ಲಿ 2024ರಲ್ಲಿ ನಾನು ಕಂಡಿಗೆ ನಿಮ್ಮ ಒಂದು 8ರಿಂದ 9 ಸಿನಿಮಾ ರಿಲೀಸ್ ಆಗಿದೆ. ನೀವು ನಟನೆ ಮಾಡಿರೋದು 2024ರಲ್ಲಿ ಒಟ್ಟು ನಾನು ಸರ್ಚ್ ಮಾಡಿರೋದಿಲ್ಲ, ಯಾಕಂದರೆ ನಿಮಗಿನ್ನೂ ಜಾಸ್ತಿ ಗೊತ್ತಿರುತ್ತೆ. ನನಗೆ ಒಂದು ರಿಸರ್ಚ್ ಪ್ರಕಾರ ನಾನು ನೋಡಿದೆ ರಿಲೀಸ್ ಆಗಿರೋದು ಹೇಳ್ತಿದ್ದೀನಿ. ಇನ್ನು ಆಗದೆ ಇರೋದು ಎಷ್ಟಿದೆಯೋ ಏನೋ ಗೊತ್ತಿಲ್ಲ, ಬಟ್ ಆಗಿರೋದು ನಾನೊಂದು ಸ್ವಲ್ಪ ಹುಡುಕ್ದಾಗ ಗೊತ್ತಾಯಿತು. ಇಷ್ಟು ಬ್ಯುಸಿ ಆಗಿರುವಂಥವ್ರು ನಮಗೆ ಸಿಗ್ತಾರಾ ಅಂತ ಎಲ್ಲ ಒಂದು ಕಡೆ ಯೋಚನೆ ಇತ್ತು. ಸಾಕಷ್ಟು ದಿನ ವೆಯ್ಟ್ ಮಾಡ್ತಾಯಿದ್ದೆ, ಇವತ್ತು ಸಿಕ್ಕಿದ್ದೀರಾ. ಎಲ್ಲ ಒಂದು ವಿಚಾರಗಳನ್ನು ಮಾತಾಡೋಣ. ನಿಮ್ಮ ಒಂದು ಸಿನಿ ಜರ್ನಿಯ ಬಗ್ಗೆ ಶುರು ಮಾಡ್ತಾ ಹೋಗೋಣ. ಮೂಲತಃ ನಿಮ್ಮ ಊರ ಹೆಸರು ಹೇಳಿದ್ರಿ. ಮುಂದೆ ನೀವು ಹೇಗೆ ಚಿಕ್ಕವರಿಂದ ಬೆಳೆದು ಬಂದಿದ್ದ ಹಾದಿ, ಯಾಕಂದರೆ ಈಗ ನೀವು ಕಾಂತಾರದಲ್ಲಿ ಕೂಡ ಮಾಡಿದ್ರೆ, ಅದಕ್ಕೂ ಮುಂಚೆ ಬೇರೆ ಬೇರೆ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಮಾಡಿದರೆ, ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ರು. ಮಾತಾಡ್ತಾ ಹೋಗೋಣ. ನಿಮ್ಮ ಸಿನಿ ಜರ್ನಿಯನ್ನು ಶುರು ಮಾಡಿ ನೀವೇ. ಸಿನಿ ಜರ್ನಿ ಅಂತಂದರೆ 1997ರಲ್ಲಿ ನೋಡು ಬನ್ನ ಮೂರ ಅಂತ ನಂದು ಮೊದಲನೇ ಸಿನಿಮಾ. ಆ ಸಿನಿಮಾದ ನಿರ್ದೇಶಕರು ಬಂದು NR ನಂಜುಂಡೇಗೌಡರು, ಕುಮಾರ್ ಗೋವಿಂದ್ ಹೀರೋ, ದೊಡ್ಡಣ್ಣ ಮತ್ತು ಮುಖ್ಯಮಂತ್ರಿ ಚಂದ್ರವರೆಲ್ಲ ಸಿನಿಮಾದಲ್ಲಿ ಲೀಡ್ ಕ್ಯಾರೆಕ್ಟರ್ಸು. ನಮ್ಮ ಮೈಸೂರಿನ ಭಾಗದಲ್ಲೇ ಸಿನಿಮಾವನ್ನು ಮಾಡಬೇಕು ಅಂತ ಬಂದಾಗ ನಾವು ತಂಡವಾಗಿ ನಿರಂತರ ಅಂದ್ಬಿಟ್ಟು ನಮ್ಮದೊಂದು ನಾಟಕ ತಂಡ ಕಟ್ಕೊಂಡಿದ್ವಿ. ನಾವೆಲ್ಲರೂ ಸೇರಿ ಅದರೊಟ್ಟಿಗೆ ಅಸೋಸಿಯೇಟ್ ಆಗಿ, NR ನಂಜುಂಡೇಗೌಡರು ಕೂಡ ರಂಗಭೂಮಿಯ ಹಿನ್ನೆಲೆಯಿಂದಲೇ ಬಂದಿದ್ದಂಥವ್ರು. ಸೊ ಎಲ್ಲ ಸೇರಿ ಮಾಡೋಣ, ಅಲ್ಲಿಯ ಕಲಾವಿದರು ಎಲ್ಲ ಸೇರಿ ಮಾಡೋಣ ಅಂತಂದ್ಬಿಟ್ಟು ನಾವು ಅಲ್ಲಿ ಅವರಿಗೆಲ್ಲ ಕೋಆರ್ಡಿನೇಟ್ ಮಾಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ಈ ಪಾತ್ರಗಳಿಗೆ ಯಾರ್ಯಾರು ಮಾಡ್ಬೋದು ಹೇಗೆ ಅಂತಂಥ ಸಂದರ್ಭದಲ್ಲಿ ನಾನು ಅಭಿನಯಿಸಿದೆ. ಅದರಲ್ಲಿ ನಿಮಗೆ ಗೊತ್ತಿರಬೇಕು, ಸಿಲ್ಲಿಲಲ್ಲಿ ಶ್ರೀನಿವಾಸ್ ಗೌಡ್ರು ಅಂತಿದ್ದಾರೆ, ಭಾಳ ಫೇಮಸ್. ಅವರು ನಾನು ಇಬ್ಬರು ಮೊದಲನೇ ಬಾರಿಗೆ ಸಿನಿಮಾದಲ್ಲಿ ಮಾಡಿದ್ದು, ಇಬ್ಬರು ಜೊತೆಲೇ ಮಾಡಿದ್ದು, ಒಬ್ರಿಗೊಬ್ರು ಆಪೋಸಿಟ್ ಕ್ಯಾರೆಕ್ಟರ್ಗಳು ಮಾಡಿದ್ವಿ. ಆ 97ರ ನಂತರ ನಾವು ಸಂಪೂರ್ಣವಾಗಿ ರಂಗಭೂಮಿಲೇ ತೊಡಗಿಸ್ಕೊಂಡೆ ನಾನು. ಮತ್ತೆ ನಾನು ಸಿನಿಮಾಗೆ ಬಂದಿದ್ದು ನನ್ನ ಸೆಕೆಂಡ್ ಇನ್ನಿಂಗ್ಸು 2015. 15-16 ಸಮಯದಲ್ಲಿ ಅನ್ಸುತ್ತೆ. 15 ಸೆಪ್ಟೆಂಬರ್ 7 ಆ ದಿನನೂ ಜ್ಞಾಪಕ ಇದೆ. ಆ ಸಿನಿಮಾಕ್ಕೆ ಕ್ಲ್ಯಾಪ್ ಮಾಡಿದ್ರು KV ರಾಜ್ ಅವರು. KV ರಾಜರಿದ್ದರು ಅವರು. ನನ್ನ ಆ ಸಿನಿಮಾ ಹೆಸರು ಮಡ್ಡಿಮಂಗ್ ಲೈಫ್ ಅಂತ, ಸೆಕೆಂಡ್ ಇನ್ನಿಂಗ್ಸ್. ಹೌದು, ಆದರೆ ಅದು ರಿಲೀಸ್ ಆಗಿದ್ದದ್ದು ನಾನು 25ನೇ ಸಿನಿಮಾ ಆಗಿ. ಇಮಿಡಿಯೇಟ್ ಶುರು ಆಗಿದ್ದೇನೆ ನನಗೆ PH ವಿಶ್ವನಾಥ್ ಅವ್ರದ್ದು ಸುಳಿ ಅಂತ ಅಂದ್ಬಿಟ್ಟು ಶ್ರೀನಾಥ್ ಅವರು ಲೀಡ್ ಮಾಡಿದರು. ಅದರಲ್ಲಿ ತುಂಬ ಒಳ್ಳೆಯ ಸಿನಿಮಾ ಅದು. ಆ ಸಿನಿಮಾ ಇದಾದಮೇಲೆ ಇಮಿಡಿಯೇಟ್ ಬಂತು. ಅದೇ ಮೊದಲನೇ ಸಿನಿಮಾ, ಸೆಕೆಂಡ್ ಇನ್ನಿಂಗ್ಸಲ್ಲಿ ಮೊದಲನೇ ಸಿನಿಮಾ ಅಂದರೆ ಸುಳಿ ಸಿನಿಮಾ. ಅದಾದಮೇಲೆ ಸತತವಾಗಿ ಬರ್ತಾ ಹೋಯಿತು. ವರ್ಧನ ಮಾಡಿದೆ, ಒನ್ಸ್ ಮೋರ್ ಕೌರವ S ಮಹೇಂದ್ರ ಅವ್ರದ್ದು. ಆಮೇಲೆ ಮಫ್ತಿ ಮಾಡಿದೆ. ಮಫ್ತಿ ನಂದು 6ನೇ ಸಿನಿಮಾ. ಹಾಗೆ ನೋಡಿದರೆ ನನಗೆ ಹೆಸರು ತಂದು ಕೊಟ್ಟಿದ್ದು ಹಾಗೂ ನನ್ನ ಗುರುತಿಸಿದ್ದು ಮಫ್ತಿ ಸಿನಿಮಾ ಪ್ರಪ್ರಥಮ ಬಾರಿಗೆ. ಅದಕ್ಕೂ ಮುಂಚಿತವಾಗಿ ನನ್ನ ಗುರುತಿಸಿದ್ದು ಕಟಕ ಸಿನಿಮಾ. ರವಿ ಬಸ್ರು ಅವರು ನಿರ್ದೇಶನ ಮಾಡಿದರು. ಭಾಳ ಒಳ್ಳೆಯ ಎಕ್ಸ್ಪೀರಿಯನ್ಸ್ ರವಿ ಬಸ್ರವ್ರ ಜೊತೆ. ಭಾಳ ಒಳ್ಳೆಯ ಕೆಲಸಗಾರರು ರವಿ ಬಸ್ರವರು, ಇವತ್ತಿಗೂ ಅಷ್ಟೇ, ಅವತ್ತಿಗೂ ಅಷ್ಟೇ. ಆ ಸಿನಿಮಾದಲ್ಲಿ ನಾನು
ಮಾಡಿದಾಗ ಭಾಳ ಒಳ್ಳೆಯ ಹೆಸರು ಬಂತು, ಕಟಕ ಮತ್ತು ಮಫ್ತಿ. ಅದಾದಮೇಲೆ ಸಿನಿಮಾಗಳು ಮಾಡ್ತಾ ಮಾಡ್ತಾ ಹೋದೆ. ಎಲ್ಲದರ ನಡುವೆ ನನಗೆ ಪ್ರಪ್ರಥಮ ಬಾರಿಗೆ ತೆಲುಗಲ್ಲಿ ನನಗೆ ಕರೆ ಬಂದಿದ್ದು ರಾಮಗೋಪಾಲ ವರ್ಮಾ ಅವರ ಒಂದು ನಿರ್ಮಾಣದ ಸಿನಿಮಾ ಭೈರವ ಗೀತ. ಹೌದು. ನಾನು ಮತ್ತು ಡಾಲಿ ಸರ್ ಇಬ್ಬರು ಕೂಡ ಮೊದಲನೇ ಬಾರಿಗೆ ನಾವು ತೆಲುಗಲ್ಲಿ ಮಾಡಿದ ಸಿನಿಮಾ ಅದು. ಅದು ಒಂದಷ್ಟು ಹೆಸರು ತಂದು. ಹೆಂಗೆ ಅಲ್ಲಿ ಬೇರೆ ಇಂಡಸ್ಟ್ರಿಗೆ ಹೋಗ್ತೀರಾ ಕನ್ನಡದಿಂದ? ಅಲ್ಲಿ ಹೆಂಗೆ ಇಂಡಸ್ಟ್ರಿ ಅಂದರೆ ನಮ್ಮ ಇಂಡಸ್ಟ್ರಿಗೆ ಅಲ್ಲಿಗೆ ಹೋಲಿಕೆ ಮಾಡೋದು ನೋಡೋದು? ಅಲ್ಲ, ನಾವು ಹೋಲಿಕೆ ಮಾಡೋದೇ ಮೂಲಭೂತ ತಪ್ಪು. ಆದರೆ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿದೆ. ನಾನು ತಮಿಳೆಲ್ಲ ನೋಡಿದ್ದೀನಿ, ಹೋಗಿಲ್ಲ, ಬಟ್ ತಮಿಳದ್ದು ಇಲ್ಲೇ ಯೂನಿಟ್ ಜೊತೆ ಕೆಲಸ ಮಾಡಿದ್ದೀನಿ. ಮಲಯಾಳಮಲ್ಲೂ ಮಾಡಿದ್ದೀನಿ, ಹಾಗೆ ತೆಲುಗಲ್ಲೂ ಮಾಡಿದ್ದೀನಿ. ತೆಲುಗಲ್ಲಿ ಜಾಸ್ತಿ ಮಾಡಿದ್ದೀನಿ ನಾನು ಸಿನಿಮಾಗಳು. ಆದರೆ ರಿಲೀಸ್ ಆಗಿರೋದು ಒಂದೇ, ಭೈರವ ಗೀತ. ಇನ್ನೂ 6 ಸಿನಿಮಾ ರಿಲೀಸ್ ಆಗಿದೆ. ರಾಮಗೋಪಾಲ ವರ್ಮಾ ಅವರು ನಿಮ್ಮನ್ನ ಸಿಕ್ಕಿದ್ದು, ಮಾತಾಡಿಸಿದ್ದು, ನೀವು ಅವ್ರ ಜೊತೆ ಮಾತಾಡಿದ್ದು ಏನಾದರೂ ಆಗಿತ್ತಾ? ರಾಮಗೋಪಾಲ್ ವರ್ಮವರು ಆ ಸಿನಿಮಾದ ಪ್ರಥಮದ ಒಂದು 4-5 ದಿನ ಅವರೇನೆ ಡೈರೆಕ್ಟ್ ಮಾಡಿದ್ರು ಜೊತೆ. ಆಮೇಲೆ ಕೆಲವೊಂದು ಸೀನ್ಗಳನ್ನು ನಾವು ಮೊಬೈಲ್ ವಿಡಿಯೋ ಮುಖಾಂತರ ನಾವುಗಳು ಪ್ಲ್ಯಾನ್ ಮಾಡ್ತಾಯಿದ್ವಿ. ಯಾಕಂದರೆ RVG ಅಂದರೆ ತುಂಬ ದೊಡ್ಡ ಹೆಸರು ಡೈರೆಕ್ಷನಲ್ಲಿ. ಯಾಕೆಂದರೆ ಅವ್ರ ಹತ್ರ ಕೆಲಸ ಮಾಡೋದು ತುಂಬ ಇದು, ಯಾಕಂದರೆ ಧೈರ್ಯ ಬೇಕು. ಏನಪ್ಪ ಇಂಥ ವ್ಯಕ್ತಿ ಹೆಂಗೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಅವ್ರನ್ನ ನೋಡಿದಾಗ, ಅವಕಾಶ ಬಂದಾಗ ಹೆಂಗೆ ಅಂತ? ನನಗೆ ಅವಕಾಶ ಬಂದಾಗ ನಿಜಕ್ಕೂ ಖುಷಿಯಾಗಿತ್ತು. ಅಂದರೆ ಖುಷಿ ಜೊತೆಗೆ ಭಯನೂ ಇತ್ತು. ಯಾಕಂದರೆ ನನಗೆ ತೆಲುಗು ಬರ್ತಿರಲಿಲ್ಲ. ಬರ್ತಾ ಇರಲಿಲ್ಲ. ಅವರು ಪ್ರಾಂಪ್ಟ್ ಮಾಡ್ತೀವಿ ನಿಮಗೆ, ನಮ್ಮಲ್ಲಿ ಆ ಸಮಸ್ಯೆ ಇಲ್ಲ, ನೀವು ಮಾಡೋದು ಸಾಕು, ಆ್ಯಕ್ಟ್ ಮಾಡೋದು ಸಾಕು ಅಂತ. ಅದನ್ನು ನೋಡಿ, ಯಾವುದೇ ಒಂದು ಅಭಿನಯ ಅಂತಂದರೆ ನಿಮಗೆ ಭಾಷೆ ಗೊತ್ತಿಲ್ಲ. ಹೌದೌದು, ಭಾಷೆ ಮುಖ್ಯ. ಯಾಕಂದರೆ ಅರ್ಥ ಮಾಡ್ಕೋಬೇಕಲ್ಲ, ಆ ಒಂದು ಸೀನ್ನ ಫೀಲ್ ಆಗಬೇಕು ನಾವು. ಭಾಷೆ ಅಭಿವ್ಯಕ್ತಿ ಒಟ್ಟಿಗೆ ನಿಮಗೆ ಅದೊಂದು ಮನೋಧರ್ಮ ಮತ್ತು ನಿಮ್ಮ ಅಭಿವ್ಯಕ್ತಿ ಸಾಧ್ಯ. ಅದಿಲ್ಲ ಅಂತಂದರೆ ನಿಮಗೆ ಸಿಗಲ್ಲ. ಸೊ ಹಾಗಾಗಿ ನಾನು ಅದು ಕರೆ ಬಂದಾಗ ಹೋಗಿ ಫೋಟೋಶೂಟ್ ಎಲ್ಲ ಆಗಿ ಬಂದ ಮೇಲೆ ನಾನು ಅದು ರಿಜೆಕ್ಟ್ ಮಾಡಿದೆ ಸಿನಿಮಾ ಬೇಡ ಅಂತ. ಬೇಡ, ನಾನು ಮಾಡಲ್ಲ. ಅಂದರೆ ತೆಲುಗು ಬರಲ್ಲ ಅನ್ನೋ ಒಂದು ರೀಸನ್. ತೆಲುಗು ಬರಲ್ಲ ಅನ್ನೋ ಒಂದು ರೀಸನ್ಗೆ. ಅಂದರೆ ಭಾಷೆ ನಾನು ಕಲಿತು ಬೇಕಾದ್ರೆ ಮಾಡ್ತೀನಿ. ನಮಗೆ ಪರಿಚಯ ಆಗಿದ್ದೀನಿ, ನಾನು ಓಕೆ ಆಗಿದ್ದೀನಿ. ನೆಕ್ಸ್ಟ್ ನಿಮ್ಮ ಪ್ರಾಜೆಕ್ಟ್ಗೆ ನೀವು ಕರಿಬೋದು, ನಾನು ಅಲ್ಲಿವರೆಗೆ ಕಲಿತೀನಿ ಇದು ಸಿನಿಮಾ. ಆದರೂ ಅವರು ಇಲ್ಲ, ನೀವು ಮಾಡಲೇಬೇಕು. ಅಂದರೆ ನೀವೇ ಮಾಡ್ಬೇಕಂತ ಆ ಪಾತ್ರಕ್ಕೆ ನೀವೇ ಸೂಟು ಅಂತ ಏನೋ ಫಿಕ್ಸ್ ಆಗಿದ್ರು ಅನ್ಸುತ್ತೆ. ನಾನು ಹಾಗೆ ನೋಡಿದ್ರೆ ಇಡೀ ಭಾರತದಲ್ಲಿ ಆ ಪಾತ್ರಕ್ಕೆ ಅವ್ರು ಹುಡುಕಿದ್ದು 37ನೇವನು ನಾನು. 37ನೇವನು ನಾನು. ನೀವು ಓಕೆ ಆಗಿದ್ದು? ಓಕೆ ಆಗಿದ್ದು. ಸೂಪರ್. ಹಾಗಾಗಿ ಅಂದರೆ ಅದುವರೆಗೂ ಏನಾಗಿತ್ತು, ಸಾಮಾನ್ಯವಾಗಿ ಭೋಜ್ಪುರಿಯಿಂದ, ಉತ್ತರ ಭಾರತದಿಂದ ಜಾಸ್ತಿ ಜನ ಅಲ್ಲಿಗೆ ವಿಲನ್ ಆಗಿ ಬರ್ತಾಯಿದ್ದು. ಮತ್ತು ಆ ಕಥೆಗೆ ಮತ್ತು ಆ ಕಥೆಯ ಜಾನರ್ಗೆ ಬೇಕಾಗಿದ್ದದ್ದು ಒಂದು ಅನಂತಪುರಂ, ರಾಯಚೂರು, ಕರ್ನಾಟಕ ಮತ್ತು ಆಂಧ್ರದ ಬಾರ್ಡರ್, ರಾಯಲಸೀಮೆಯ ಫೇಸ್ ಬೇಕಿತ್ತು ಅವರಿಗೆ. ಸೊ ಹಾಗಾಗಿ ಆ ಒಂದು ಅದೃಷ್ಟದ ಸಂದರ್ಭದಲ್ಲಿ ನಾನು ಸೆಲೆಕ್ಟ್ ಆದೆ. ಅದು ಕೂಡ ಯಾಕಂದರೆ ನಾವು ಸಿನಿಮಾ ಅಂತ ಹೇಳ್ಕೊಳ್ಳೋಕ್ಕಿಂತ ಅಲ್ಲಿ ನಾವು ರಾಮಗೋಪಾಲ ವರ್ಮಾ ಅಂತ ಹೆಸರು ಹೇಳ್ಬಿಟ್ರೆ ಅದು ಒಂದು ರೇಂಜೇ ಬೇರೆ ಆಗ್ಬಿಡುತ್ತೆ. ಹಂಗಿರುತ್ತೆ ಸಿನಿಮಾ ಕೆಲವೊಂದು ವಿಚಾರ. ಸೊ ಅಂಥವ್ರ ಜೊತೆ ನಿಮ್ಗೆ ಅವಕಾಶ ಸಿಕ್ಕ ನಿಜಕ್ಕೂ ಕೂಡ ಅದು ಒಂಥರ ನೀವು ಪ್ರೌಡಾಗಿ ಹೇಳ್ಕೋಬೋದು ನನಗನ್ಸುತ್ತೆ. ನಿಮ್ಗೆ ಹೆಂಗೆ ಅಂತ ಗೊತ್ತಿಲ್ಲ. ಇಲ್ಲ, ಹೌದೌದು. ರಾಮಗೋಪಾಲ್ ವರ್ಮಾ ನೋಡಿ ಒಂದು ಸಂದರ್ಭದಲ್ಲಿ ಇಡೀ ಭಾರತದ ಚಲನಚಿತ್ರರಂಗದಲ್ಲಿ ಒಂದು ಹೊಸ ಅಲೆಯನ್ನು, ಹೊಸ ಟ್ರೆಂಡನ್ನು ಹುಟ್ಟಾಕಿದಂಥವ್ರು, ಮತ್ತು ಹೊಸ ವ್ಯಾಕರಣ ಬರೆದಂಥವ್ರು ಸಿನಿಮಾದಲ್ಲಿ. ಎಷ್ಟೋ ಜನಕ್ಕೆ ಈಗ ರೋಲ್ ಮಾಡಲು ಕೂಡ ಹೇಳ್ಕೊಂತಾರೆ, ನನಗೆ ಅವ್ರ ಥರ ಮಾಡಬೇಕು, ಅವ್ರು ನೋಡೇ ಕಲ್ತಿದ್ದಂತ ತುಂಬ ಜನ ಹೇಳ್ಕೊಂತಾರೆ. ಬಟ್ ನಮ್ಮ ಕನ್ನಡದವ್ರನ್ನ ಕರೆದು ಮಾಡಿದಾರಲ್ಲ, ಅದು ಕೂಡ ನಮಗೊಂದು ಹೆಮ್ಮೆ ಅನಿಸುತ್ತೆ. ನಮ್ಮ ಕನ್ನಡದ ಕಲಾವಿದರು ಡಿಮ್ಯಾಂಡ್ ಬರೋ ಲೆವೆಲ್ಗೆ ಬೆಳೀತಿದ್ದಾರಲ್ಲ ಅನ್ನೋದು ನಮಗೂ ಕೂಡ ಖುಷಿನೇ. ಯಾಕಂದರೆ ಅದರಲ್ಲಿ ನೀವು ಕೂಡ ಈಗ ಒಬ್ಬರಾಗಿದ್ರಿ. ಸರ್, ಈಗ ನಾನು ಇಷ್ಟು ಶುರು ಮಾಡಿಬಿಟ್ವಿ ನಾವು, ಬಟ್ ಆದರೆ ಸ್ಟಾರ್ಟಿಂಗ್ ಅಂತ ನನಗೆ ಅನಿಸಿಲ್ಲ. ನಿಮಗೆ ಮೊದಲನೇದಾಗಿ ಒಂದು ನಟನೆ ಬಗ್ಗೆ ಹುಚ್ಚ ಅಥವಾ ಏನು ಇಲ್ಲ ಇಂಟ್ರೆಸ್ಟ್ ಬೇರೆ ನೋಡಿ ಬಂದಿದ್ದ? ಹೆಂಗೆ ಕಲ್ತ್ರಿ, ಹೆಂಗೆ ಶುರು ಮಾಡ್ಕೊಂಡ್ರಿ? ಇಲ್ಲ, ನನಗೆ ಚಿಕ್ಕವರಿಂದ ಸಿನಿಮಾದ ಬಗ್ಗೆ ನನಗೆ ಆಸಕ್ತಿನೇ ಇಲ್ಲ. ನಿಮ್ಮ ನಾಟಕದಿಂದನೇ ಬರೋಣ. ಈಗ ಸಿನಿಮಾದಲ್ಲಿ ನಾನು ಇಂಥದ್ದೇನೋ ಸಾಧನೆ ಮಾಡಬೇಕು, ಚೆನ್ನಾಗಿ ಬೆಳಿಬೇಕು, ಆ ರೀತಿದು ಏನಿರಲಿಲ್ಲ. ಹೆಂಗೆ ಬಂತು ಅಂದರೆ ಯಾವುದೇ ಕೆಲಸಗಳ ಕೊಟ್ಟರು ಕೂಡ ಅದನ್ನು ತುಂಬ ಅಚ್ಚುಕಟ್ಟಾಗಿ ಸಮಂಜಸವಾಗಿ ಎಲ್ಲರೂ ಒಪ್ಪುವ ಹಾಗೆ ಮಾಡಬೇಕು ಅನ್ನೋದು ನನ್ನ ಮನೋಧರ್ಮ. ಏನಾದರೂ ನಾಟಕ ಮಾಡ್ತಾ ಇದ್ರಾ? ನಾನು ಪ್ರಾರಂಭ ಮಾಡಿದ್ರೆ 4ನೇ ಕ್ಲಾಸಿಂದನೇ ನಾನು ನಾಟಕ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮಲ್ಲಿ ಅಲೆಕ್ಸಾಂಡರ್ ಮತ್ತು ಪೌರ ಅಂತಂತ ನಾಟಕ ಇತ್ತು, ಕತೆ ಇತ್ತು.
ಅದನ್ನು ನಾಟಕದ ರೂಪದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೆ ನಾನು ಮಾಡಿದ ಮೊದಲನೇ ನಾಟಕ ಅದು. ಏನು ಪಾರ್ಟ್ ಮಾಡಿದ್ರಿ ಅವಾಗ? ಅದು ನಾನು ಪೌರ ಮಾಡಿದ್ದೆ. ಭಾರತದ ರಾಜ ಅವನು ಅಲೆಕ್ಸಾಂಡರ್ಗೆ ಭಾರತದಲ್ಲಿಕ್ಕೆ ಅಲೆಕ್ಸಾಂಡರ್ ಬಂದಾಗ ಮೊದಲನೇವನಾಗಿ ಆತ ಪ್ರತಿರೋಧ ಒಡ್ತಾನೆ. ಬೇರೆಲ್ಲ ಒಪ್ಕೊಳ್ತಾ ಇರ್ತಾರೆ ಆತನ ಆಡಳಿತವನ್ನು. ಅದಾದ ಮೇಲೆ ಹೈಸ್ಕೂಲಲ್ಲಿ ನಾಟಕ ಶಾಲೆಯಲ್ಲಿ ಮಾಡುವಾಗ ಸಹಜವಾಗಿ ಅದು ನಾಟಕಗಳನ್ನು ಮಾಡೋದು ಇವೆಲ್ಲವೂ ಬಂದಿತ್ತು. ಆಮೇಲೆ PUC ಆ ಸಮಯದಲ್ಲಿ ನಮ್ಮ ಎರಡನೇ ಅಣ್ಣ ಇದ್ದಾರೆ, ಅವರು ಮೈಸೂರಿನಲ್ಲಿ ಮಹಾರಾಜ ಕಾಲೇಜಲ್ಲಿ ನೆಬೆ ಅಂತ ತಂಡ ಇತ್ತು, ನೆಳಲು ಬೆಳಕು ಅಂದ್ಬಿಟ್ಟು. ಆ ತಂಡದಲ್ಲಿ ಅದು ಕಾಲೇಜು ವಿದ್ಯಾರ್ಥಿ ಸಾಂಸ್ಕೃತಿಕ ಸಂಘಟನೆ, ಅಲ್ಲಿ ಅವರು ಆ್ಯಕ್ಟ್ ಮಾಡ್ತಾಯಿದ್ರು. ಆ ಸಮಯ ನಾನು ಅವ್ರ ಜೊತೆ ಹೋಗ್ತಿದ್ದೆ. ಅವ್ರು ರಿಹರ್ಸಲ್ ಮಾಡಬೇಕಾದ್ರೆ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ ಅಷ್ಟೇ. ಆಮೇಲೆ ನಾಟಕಕ್ಕೆ ನನ್ನ ಸ್ನೇಹಿತರೊಬ್ಬರು ಕರ್ಕೊಂಡೋಗಿ ಪರಿಚಯ ಮಾಡಿದ್ರು. ಜನಮನ ತಂಡ ಅಂತ ಇತ್ತು ಮಾನಸ ಗಂಗೋತ್ರಿಯಲ್ಲಿ. ಅಲ್ಲಿ ಹೋಗಿ ಪರಿಚಯ ಮಾಡಿದಾಗ ನಾನು ಮೊದಲನೇ ನಾಟಕ ಜಸ್ಮ ಓಡನ್ ಅಂತ. ಗೊತ್ತಿಲ್ಲ ನಾಟಕ ಎಲ್ಲಿಂದ ಬಂತು, ಹೇಗೆ ಬಂತು, ಅಭಿನಯ ಅನ್ನೋದು ನನಗೂ ಗೊತ್ತಿಲ್ಲ. ನಮ್ಮ ತಾಯಿ ಚೆನ್ನಾಗಿ ಹಾಡು ಹೇಳ್ತಿದ್ರು. ನಮ್ಮ ತಂದೆಗೆ ಸಿನಿಮಾದ ಬಗ್ಗೆ ಒಳ್ಳೆಯ ಆಸಕ್ತಿ ಇತ್ತು. ಶಿವಾಜಿ ಗಣೇಶನ ಸಿನಿಮಾಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ತಪ್ಪಿಸ್ತೆ. ಆಮೇಲೆ ಈ ಫ್ಲೂಟ್ ಕಲಿಬೇಕು ಅನ್ನೋ ಆಸೆ ಇತ್ತು ನಮ್ಮ ತಂದೆಗೆ, ನನಗಲ್ಲ, ನಮ್ಮ ತಂದೆಗೆ. ಅಂದರೆ ನಮ್ಗೆ ಎಲ್ಲಿಂದ ಬಂದಿದೆ ಅಂತ ಹೇಳಿ ಅಲ್ಲಿಂದ ಬಂದಿರೋದು. TR ಮಹಾಲಿಂಗಂ ಅಂತ ಭಾಳ ಅದ್ಭುತವಾದಂಥ ಕೊಳಲು ವಾದಕರು, TR ಮಹಾಲಿಂಗಂ ಅಂತಂದ್ಬಿಟ್ಟು. ಅದರಿಂದ ಎಲ್ಲ ಪ್ರೇರಣೆಯಿಂದ ಹೊಂದಿದ್ದಂಥವ್ರು. ಸೊ ಅದು ಎಲ್ಲಿ ಹಾಗೆ ಬರ್ತಾಯಿತ್ತು ಏನೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಬಹು ಮುಖ್ಯವಾದ ವಿಷಯ ಏನಂತಂತಂದರೆ, ಮೈಸೂರಿನಲ್ಲಿ ಶ್ಯಾಮ್ ಸುಂದರ್ ಟಾಕೀಸ್ ಅಂತ ಇತ್ತು, ಆಮೇಲೆ ರಿಜೆನ್ಸಿ ಅಂತಂತ ಬದಲಾಯಿತು. ಅದು ಮೈಸೂರು ನಮ್ಮ ಮಹಾರಾಜರ ಕುಟುಂಬದ ಒಂದು ಥಿಯೇಟ್ರ್ ಅದು. ಅಲ್ಲಿಗೆ ಪ್ರತಿ ಭಾನುವಾರ ಮಾರ್ನಿಂಗ್ ಶೋ ಮಾತ್ರ, ಪ್ರತಿ ಭಾನುವಾರ ಒಂದು ಶೋ ಮಾತ್ರ ರಾಜ್ಕುಮಾರ್ ಸಿನಿಮಾಗಳು ಹಾಕೋದು, ಹಳೆಯ ಸಿನಿಮಾಗಳು. ಯಾವ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಆ ಸಮಯದಲ್ಲಿ ಬಹುಶಃ ನಾನು ಹೈಸ್ಕೂಲು ಅಷ್ಟೇ. ಮನೆಯಲ್ಲಿ ದುಡ್ಡು ಕೊಟ್ಟು ಕಳಿಸೋರು ಸಿನಿಮಾ ನೋಡುವಂತಂತ. ನಿಮ್ಮ ತಂದೆ ಮನೆಯಿಂದನೇ? ಹೌದೌದು, ಮನೆಯಿಂದನೇ ನೋಡುವಂತ. ಹೌದು, ಮನೆಯಿಂದನೇ. ಯಾರ ಜೊತೆಲಿ ಫ್ರೆಂಡ್ಸ್ ಯಾರು ಸರಿ, ಅಥವಾ ಮನೇಲಿ ಅಣ್ಣ ಯಾರು ಬರೋರು, ಇಲ್ಲ ನನ್ನೊಬ್ಬನನ್ನೇ ಕಳಿಸೋರು, ಹೋಗಿ ನೋಡ್ಕೊಂಡು ಬಾ ಅಂತ. ಅದು ಗೊತ್ತಿಲ್ಲ ಸಂದರ್ಭ ಹೇಗೆ ನನಗೆ ಯಾವ ರೀತಿ ಕಳಿಸ್ತಾಯಿದ್ರು ಏನೋ ಅಂತಂದ್ಬಿಟ್ಟು ಪ್ರತಿ ವಾರ ಹೋಗ್ತಾ ಇದ್ದೆ ಭಾನುವಾರ ದಿನ. ಒಂದಷ್ಟು ದಿವಸದವರೆಗೆ ತಂದೆಯವ್ರಿಗೆ ಆಸೆ ಇತ್ತು ಅನ್ಸುತ್ತೆ, ಗೊತ್ತಿಲ್ಲ ಅದು. ಅಂದರೆ ನೋಡಿ, ಒಬ್ಬ ಮನುಷ್ಯನಿಗೆ ನೀವೊಂದು ಮೌಲ್ಯಗಳನ್ನು ಹೇಳ್ಕೊಡ್ಬೇಕು ಅಂದರೆ, ನೀತಿವಂತಿಕೆ ಹೇಳ್ಕೊಡ್ಬೇಕು ಅಂದರೆ, ಪ್ರಾಮಾಣಿಕತೆನ ಹೇಳ್ಕೊಡ್ಬೇಕು ಅಂತಂದರೆ, ಸಮಾಜದೊಟ್ಟಿಗಿನ ಬದ್ಧತೆ ಮತ್ತು ಸಂಬಂಧಗಳ ಬಗ್ಗಿನ ಮೌಲ್ಯಗಳನ್ನು ಹೇಳ್ಕೊಡ್ಬೇಕಾದ್ರೆ ರಾಜ್ಕುಮಾರ್ ಸಿನಿಮಾಗಳು ಎಷ್ಟು ಪ್ರಮುಖವಾಗಿರ್ತಿತ್ತು ಅನ್ನೋದಕ್ಕೆ ತಿಳ್ಕೊಳ್ಳಿ. ಯಾಕಂದರೆ ಅದು ಎಲ್ಲರೂ ಹೇಳ್ತಾರೆ, ಒಬ್ಬ ಒಳ್ಳೆ ತಂದೆ ಆಗಿದ್ದರೆ, ಒಬ್ಬ ಒಳ್ಳೆ ಅಣ್ಣನಾಗಿದ್ದರೆ, ಒಬ್ಬ ಒಳ್ಳೆ ಗಂಡನಾದರೆ, ಒಬ್ಬ ಒಳ್ಳೆ ಗೆಳೆಯನಾದರೆ ಅದು ರಾಜ್ಕುಮಾರ್ ರೀತಿ ಇರಬೇಕು ಅಂತಂತ. ಯಾಕಂದ್ರೆ ಅವ್ರ ಸಿನಿಮಾಗಳೆಲ್ಲ ಆ ರೀತಿ ಪ್ರತಿನಿಧಿಸ್ತಾ ಇದ್ವು. ಆ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಅದು ಒಂದಷ್ಟು ನನಗೆ ಮನಸ್ಸಲ್ಲಿ ಕೂಡ್ತಿತ್ತು. ಸಿನಿಮಾ ಕಳಿಸ್ತಾ ಆದಮೇಲೆ ನೀವು ನೋಡ್ಕೊಂಡು ಬಂದಮೇಲೆ ನಿಮ್ಮ ತಂದೆಯವ್ರು ಏನಾದರೂ ಮಾತಾಡ್ತಿದ್ದೀರಾ ನಿಮ್ಮ ಜೊತೆ? ಏನಾದ್ರ ಬಗ್ಗೆ ಏನು ಕೇಳ್ತಿರಲಿಲ್ಲ, ಏನೋ ಮಾತಾಡ್ತಿರಲಿಲ್ಲ. ಅಂದರೆ ನೀವು ನೆನಪಿಸ್ಕೊಳ್ಳೋದಾದರೆ ನಿಮ್ಮ ತಂದೆಯವ್ರ ಜೊತೆ ಕಳೆದಂಥ ಒಂದು ಕ್ಷಣಗಳನ್ನು, ಅಥವಾ ಇದು ತುಂಬ ಒಳ್ಳೆಯದು, ನನಗೆ ಹೇಳಿದಂಥ ಒಂದು ಮಾತು ಈಗಲೂ ನೆನಪಿದೆ ಅನ್ನೋದಾದರೆ ಏನಿದೆ ನಿಮ್ಮ ತಂದೆಯವರಿಂದ? ಅಯ್ಯೋ, ಅಂಥದ್ದು ತುಂಬ ಹೇಳಿರ್ತಾರೆ, ತುಂಬ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಈ ಮಾತು ನನಗೆ ಪರ್ಟಿಕ್ಯುಲರ್ ಇಲ್ಲ, ಕೆಲವೊಂದು ಏನಾಗ್ತಾಯಿದ್ರು ಈಗ ನೋಡಿ, ತುಂಬ ಪ್ರೇರಣೆಗಳು ನೋಡಿ. ಉದಾಹರಣೆಗೆ ನೋಡಪ್ಪ, ಇದು ತಣ್ಣೀರನ್ನ ಆರಿಸ್ಕೊಂಡು ಕುಡಿಯೋ ಕಾಲ, ಇದು ಹುಷಾರಾಗಿರಬೇಕು ಅಂತಂತ ಹೇಳೋರು. ತಣ್ಣೀರನ್ನ ಆರಿಸ್ಕೊಂಡು, ಬಿಸಿನೀರನ್ನ ಆರಿಸ್ಕೊಂಡು ಕುಡಿತೀವಿ, ಅದೇ ತಣ್ಣೀರನ್ನೇ ಆರಿಸ್ಕೊಂಡು ಕುಡಿಯೋದು ಅಂತಂದರೆ ಹೌದೌದು. ಈ ರೀತಿ ತುಂಬ ವಿಚಾರಗಳನ್ನು ಬೇರೆಯವ್ರ ಜೊತೆ ಮಾತಾಡೋರು. ಅದು ನಮಗೆ ಕೇಳಿಸ್ಕೊಳ್ಳಿ ಅಂತ ಹೇಳ್ತಿದ್ರೆ ಏನೋ ಗೊತ್ತಿಲ್ಲ, ನಮಗೆ ನೇರವಾಗಿ ಯಾವುದನ್ನು ಹೇಳ್ತಿರಲಿಲ್ಲ. ಸೊ ಅದು ನಮಗೆ ಈಗಲೂ ಕೂಡ. ಆಮೇಲೆ ಇನ್ನೊಂದು ಇದೆ ಸರ್, ಅದು
ತುಂಬ ತಕ್ಷಣಕ್ಕೆ ನನಗೆ ಜ್ಞಾಪಕ ಬರ್ತಾ ಇಲ್ಲ. ತಾಯಿಯವ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ತಾಯಿಯವರು ಹೆಂಗೆ ನೋಡ್ಕೊತಾ ಇದ್ದಾರೆ ನಿಮಗೆ? ನೀವು ಎಷ್ಟನೇ ಮಗ ಅಂತ? ನಾನು 3ನೇ ಮಗ. ನಮ್ಮ ಹಿರಿಯಣ್ಣ ಅವರು ಇದ್ದರು. ನಾವು 3 ಜನ ಮಕ್ಕಳು. ಗಂಡು ಮಕ್ಕಳೇನ? 3 ಜನ? 3 ಜನ ಗಂಡು ಮಕ್ಕಳು. ಓಕೆ, ನೀವು 3ನೇ ಅವರು? ನಾನು 3ನೇ. ನೀವು ನಂತರನೇಗರೆ ನಮ್ಮನೆ ಕೊನೆ ಮಗ. ದೊಡ್ಡಣ್ಣ ಅವರು ಲೆಕ್ಚರ್ ಆಗಿ ರಿಟೈರ್ಡ್ ಆಗಿದ್ದಾರೆ ಈಗ. 2ನೇ ಅಣ್ಣ ಅವರು ಅಡ್ವೊಕೇಟು, ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾನೊಬ್ಬ ಕಲಾವಿದನಾಗಿ ಹೊರಗಡೆ ಬಂದಿದ್ದೀನಿ ನಾನು. ಅಂದರೆ ಎಲ್ಲ ಒಂದು ಕಡೆ ತಾಯಿಗೆ ತುಂಬ ಪ್ರೀತಿ, ಚಿಕ್ಕ ಮಗು. ಹೌದು, ಕೊನೆ ಮಕ್ಕಳು ಅಂತಂದ್ರೆ ಯಾವಾಗಲೂ ಪ್ರೀತಿ ಇರ್ತದೆ, ನಿಮಗೂ ಗೊತ್ತಿರ್ತದಲ್ಲ. ಹೌದು, ನಿಮ್ಮ ತಾಯಿಯವ್ರು ಹೆಂಗೆ ನಿಮ್ಮನ್ನ? ತಾಯಿ ಎಲ್ಲ ವಿಧದಲ್ಲೂ ಒಂದು ರೀತಿ ಕೊನೆ ಮಗ ಪ್ರೀತಿ, ಯಾವಾಗಲೂ ಜೊತೆಲೇ ಇರಬೇಕು. ನೀವು ಸಿನಿಮಾದಲ್ಲಿ ಈ ಥರ ಮೊದಲದಾಗಿ ಆ್ಯಕ್ಟ್ ಮಾಡ್ತಿದ್ದೀನಿ, ನಾನು ಮಾಡ್ತೀನಿ ಅಂತ ಹೇಳಿದಾಗ ಮನೇಲಿ ನಿಮ್ಮ ತಂದೆ ತಾಯಿಯವರು ರಿಯಾಕ್ಷನ್ ಏನು ಮಾಡಿದ್ರು, ಏನು ಹೇಳಿದರು? ಇಲ್ಲ, ಮೊದಲನೇ ಸಾರಿಗೆ ನಾನು ಸಿನಿಮಾ ಮಾಡಿದಾಗ ಓಕೆ, ತಂದೆ ತಾಯಿಗೆ ಸಾಮಾನ್ಯವಾಗಿ ಒಂದೊಳ್ಳೆ ಕೆಲಸ ತಗೋ, ಇದು ಎಲ್ಲರ ಗುರಿ ಇರ್ತದೆ. ಚೆನ್ನಾಗಿರು, ನೀತಿವಂತನಾಗಿರು ಅನ್ನೋದೊಂದು ಇರ್ತದೆ. ಅದರಾಚೆಗೆ ಈಗ ಸಿನಿಮಾ ನಾಟಕ ಅಂತಂದರೆ ಸ್ವಲ್ಪ ಆತಂಕ ಆಗುತ್ತೆ. ಆ ರೀತಿ ಆತಂಕಗಳು ಯಾವುದೂ ನಮ್ಮನೇಲಿ ವ್ಯಕ್ತಪಡಿಸಲಿಲ್ಲ. ನಿನಗಿದೆ ಅದನ್ನು ಮಾಡು, ನಿನಗೆ ಶಕ್ತಿ ಇದೆ ಮಾಡೋದು. ಒಂದೇನು ಅಂತ ನಮ್ಮಲ್ಲಿ ಭರವಸೆ ಇತ್ತು ಅವ್ರಿಗೆ, ಅವ್ರ ಮಕ್ಕಳ ಮೇಲೆ ಭರವಸೆ ಇತ್ತು. ಎಷ್ಟೇ ಆದರೂ ನಮ್ಮ ಮಕ್ಕಳು ಅನ್ನೋದೊಂದು ಭರವಸೆ. ಸೊ ಹಾಗಾಗಿ ಎಲ್ಲೋದ್ರೂ ಯಾವುದೇ ಕಾರಣಕ್ಕೂ ದಾರಿ ತಪ್ಪಲ್ಲ, ರೀತಿ ನೀತಿಯಿಂದ ಬಾಳ್ತಾರೆ, ಜವಾಬ್ದಾರಿಯಿಂದ ಬದುಕ್ತಾರೆ ಅನ್ನೋದೊಂದು ಇತ್ತು. ಆಮೇಲೆ ಅವ್ರ ಬದುಕನ್ನು ಅವರೇ ಕಟ್ಕೊಳ್ಳೋ ಮಟ್ಟಿಗಿನ ಒಂದು ಪ್ರೌಢಿಮೆ ಮತ್ತು ಜಾಣತನ ಇದೆ ಅನ್ನೋದನ್ನು ಮನಗಂಡಿದ್ರು. ಅವ್ರು ನಿಮಗೆ ತುಂಬಿದ್ದಾರೆ, ತಿಳುವಳಿಕೆಯನ್ನು ಹೌದೌದು. ಓದಿಸ್ತಾ ಇದ್ರು. ನಮ್ಮಲ್ಲಿ ಒಂದೇನಂದರೆ ಈ ರೇಡಿಯೋ ಕೇಳೋದು, ಓದೋದು. ನಮ್ಮ ತಂದೆ ಸುಮಾರು ಅವರ ಕಡೆಗಾಲದವರೆಗೂ ದಿನಪತ್ರಿಕೆಗಳನ್ನ ಬಿಡದೆ ಓದ್ತಾಯಿದ್ರು, ನಮ್ಮ ಕೈಲಿ ಓದಿಸ್ತಾಯಿದ್ರು. ಆಮೇಲೆ ಪುಸ್ತಕಗಳು ನಮ್ಮ ಮನೆಯಲ್ಲಿ ನಮ್ಮ ಹಿರಿಯಣ್ಣ ತುಂಬ ಪುಸ್ತಕಗಳನ್ನ ತಂದು ನಮಗೆ ಪರಿಚಯ ಮಾಡಿಸ್ತಾಯಿದ್ರು, ಮನೆಗೆ ತರಿಸ್ತಾಯಿದ್ರು. ಹೀಗೆ ಒಂದು ರೀತಿ ಪುಸ್ತಕದ ಪ್ರೀತಿ, ಅದೊಟ್ಟಿಗೆ ನಾವು ಬೆಳೆದವರು. ಆಮೇಲೆ ಆಗ ಬಿಗಿನಿಂಗು ಡಿ ಚಾನಲ್ಗಳನ್ನು, ಸೀರಿಯಲ್ಗಳು, ಶಾರುಖ್ ಖಾನ್ದು ಫೌಜಿ, ಸರ್ಕಸ್ಸು, ಒಳ್ಳೊಳ್ಳೆ ಸೀರೆಗಳು ಬರೋದು ಅವಾಗ. ಅಂದರೆ ನಿಮಗೆ ಸಮಾಧಾನವಾಗಿ ಮೌಲ್ಯಯುತವಾಗಿ ನೋಡುವಂಥ ಧಾರಾವಾಹಿಗಳು ಇವುಗಳೆಲ್ಲ ಬರ್ತಾಯಿತ್ತು. ಅವೆಲ್ಲ ನಮ್ಮನ್ನು ರೂಪಿಸ್ತು. ಆಮೇಲೆ ನಂತರದಲ್ಲಿ ನಾಟಕ ಮಾಡ್ತಾ ಬಂದರೆ ಸಿನಿಮಾಗೆ ನಾಟಕ ಮಾಡ್ತಾ ಅಂತಂದ್ರು ನಾವು ನಾಟಕಕ್ಕಾಗಿ ನಾಟಕ ಮಾಡಬೇಕು, ಅಭಿನಯಕ್ಕಾಗಿ ಅಭಿನಯಿಸ್ಬೇಕು ಅಂತನಲಿಲ್ಲ. ನಾಟಕ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ನಾವು ನಾಟಕ ಮಾಡಲಿಲ್ಲ. ಅಂದರೆ ನಮ್ಮದೊಂದು ತಂಡ, ಅದಕ್ಕೆ ಸಾಹಿತಿಗಳ ಒಡನಾಟ ಇರ್ತಿತ್ತು, ಹೋರಾಟಗಾರರ ಸಂಪರ್ಕಗಳಿರ್ತಿತ್ತು, ಮೌಲ್ಯಯುತವಾದಂತಹ ಕೆಲವೊಂದು ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾಯಿದ್ವಿ. ಆ ಮುಖಾಂತರ ಹೊರಗಡೆ ಬಂದಂತಹ ನಾಟಕಗಳನ್ನೇ ನಾವು ಮಾಡಿದ್ದು. ಅದು ಒಳ್ಳೊಳ್ಳೆ ಕೃತಿಗಳನ್ನ ತಗೊಂಡು, ಚದುರಂಗರು ಅಂತ ಇದ್ದರು, ಅವ್ರದ್ದು ಕಂಬಾರರ ನಾಟಕಗಳು, ಹೀಗೆ ಒಳ್ಳೊಳ್ಳೆ ನಾಟಕಗಳನ್ನೇ ಮಾಡಿದ್ವಿ. ಒಳ್ಳೊಳ್ಳೆ ನಿರ್ದೇಶಕರೇ ನಮಗೆ ಸಿಕ್ಕಿದ್ರು. ನಮಗೆ ತುಂಬ ಜನ ನಮ್ಮನ್ನು ಬೆಳೆಸಿದ್ರು ಭೀಮೇಶ್, ತುಂಬ ಜನ ಬೆಳೆಸಿದ್ರು ನಮಗೆ. ಅದೊಂದು ಎಚ್ಚರ ನಮಗೆ ನಮ್ಮ ಬದುಕಿನಲ್ಲಿ, ನಮ್ಮ ನಡೆ ನುಡಿಯಲ್ಲಿ ಸದಾ ಎಚ್ಚರವಾಗಿ ಇರೋ ಹಾಗೆ ನೋಡ್ಕೊಂಡ ಅನೇಕ ಮಹನೀಯರು ನಮ್ಮನ್ನು ಪೋಷಿಸಿದ್ರು. ತುಂಬ ಜನ ವಿಶೇಷವಾಗಿ ಮೈಸೂರಲ್ಲಿ ಬೆಳೆಸಿದ್ರು ಅಂತ ಹೇಳಿದೆ, ತುಂಬ ಜನ ಸಪೋರ್ಟ್ ಮಾಡಿದ್ರು ಅಂತ. ಬಟ್ ಎಲ್ಲೋ ಒಂದು ಕಡೆ ಕೆಲವರಿಗೆ ಈ ಥರ ಬೆಳೆದಾಗ, ಆ್ಯಕ್ಟ್ರ್ ಆದಾಗ, ಒಂದು ಸ್ಥಾನಕ್ಕೆ ಬಂದಾಗ ಒಂದು ಸ್ವಲ್ಪ ನಾನು ಬೆಳೆದಿದ್ದೀನಿ ಗುರು ಅನ್ನೋದೊಂದು ಸ್ವಲ್ಪ ಬರುತ್ತೆ. ದಿಮಾಕು, ಅಹಂಕಾರ ಅಂತೀವೋ, ನಮ್ಮ ಕಡೆ ಬೇರೆ ಬೇರೆ ಥರ ಹೇಳ್ತೀವಿ, ಅದು ಬರುತ್ತೆ ಕೆಲವರಿಗೆ. ನಾವು ಬಲರಾಜವಾಡಿ ಅವರಲ್ಲಿ ಅದನ್ನು ಏನಾದರೂ ಎಕ್ಸೆಪ್ಟ್ ಮಾಡ್ಬೋದು? ಯಾಕಂದರೆ ಇದುವರೆಗೂ ಕಂಡಿಲ್ಲ. ಏನಾದರೂ ಯಾವತ್ತಾದರೂ ಬಂದಿದೆ ಅದು ನಿಮ್ಮ ಅರಿವಲ್ಲಿ? ಇಲ್ಲ, ನಾನು ಮೊದಲೇ ಹೇಳಿದಾಗೆ ಅವ್ರು ನಮ್ಮನ್ನು ಬೆಳೆಸಿರೋದು, ನಾವು ಬೆಳೆದಿರೋದಲ್ಲ ಅದು. ಸೊ ಅವ್ರು ಬೆಳೆಸಿರೋದ್ರಿಂದ ಅದಾಗಿದೆ, ಅದೇ ಆಗೋಗಿದೆ. ಏನು ಹೇಳ್ತೀರಿ ನೀವು? ಬೇರೆಯವ್ರಿಗೆ ಬರುತ್ತೆ. ಈಗ ಯಾವುದೋ ಒಂದು ಗಿಡಕ್ಕೆ ನೀರು ಹಾಕ್ತೀರಿ, ಗಿಡಕ್ಕೆ ನೀರು ಹಾಕಲಿಲ್ಲ ಅಂದರೆ ಗಿಡ ಏನಾಗ್ತಿತ್ತು? ಸೊ ಇವಾಗ ಗಿಡ ಹಾಕಿದವನು ನಾನು ಅದನ್ನು ಬೆಳೆಸ್ತೆ ಅಂತ ಹೇಳ್ತಾನೆ, ಅಥವಾ ಗಿಡ ತಾನೇ ಬೆಳೀತು ಅಂತ ಹೇಳುತ್ತಾ? ಹೌದು, ಖಂಡಿತ ಅದರಲ್ಲಿ ವ್ಯತ್ಯಾಸ ಇದೆ. ಏನು ಹೇಳ್ತಾರೆ, ಈ ಥರ ಜನ ಇರ್ತಾರೆ, ತುಂಬ ಜನ ಇದ್ದಾರೆ ಕೂಡ ಇಂಡಸ್ಟ್ರಿನಲ್ಲಿ. ಕೆಲವರು ಏನೋ 1-2 ಸಿನಿಮಾ ಮಾಡಿದ ತಕ್ಷಣ ಗುರು ನಾನು ಸೆಲೆಬ್ರಿಟಿ ಅನ್ನೋ ಫೀಲ್ ಬಂದ್ಬಿಡ್ತು. ಏನು ಹೇಳ್ತೀರಾ ಅದ್ರ ಬಗ್ಗೆ? ಇಲ್ಲ, ಅದು ಆ ಸಂದರ್ಭಕ್ಕೆ ಅಷ್ಟೇ ಇರ್ತದೆ. ಅದಾದ ನಂತರ ಕೂತು ನಿಂತು ಅವರೇ ಯೋಚನೆ ಮಾಡಿದ್ರೆ ಎಲ್ಲೋ ಇದು ಸರಿ ಇಲ್ವೇನೋ ಅನ್ನೋ ರೀತಿ ಇದು ಬರುತ್ತೆ. ಚಿತ್ರರಂಗದಲ್ಲಿ ಸ್ವಲ್ಪ ತಗ್ಗಿ ಬಗ್ಗೆ ನಡೆಯೋದು ತುಂಬ ಮುಖ್ಯ ಅಂತ ಹೇಳ್ತಾರೆ. ಇಲ್ಲ, ತಪ್ಪು ಕಲ್ಪನೆ. ತಗ್ಗಿ ಬಗ್ಗೆ ನಡೆಯೋದು
ಯಾವ ಮನುಷ್ಯನಿಗೂ ಒಳ್ಳೆಯದಲ್ಲ. ಯಾಕಂದರೆ ನಮಗೆ ಚಾನ್ಸ್ ಸಿಗಲ್ಲ ಗುರು. ಇಲ್ಲ ದಿನೇಶ್, ತಗ್ಗಿ ಬಗ್ಗೆ ನಡೆಯೋದು ಅನ್ನೋದಿದೆಯಲ್ಲ, ಅದೇ ಒಂದು ರಾಂಗ್ ಕಾನ್ಸೆಪ್ಟ್ ರೀ. ಅದು ಯಾವುದೇ ಫೀಲ್ಡಲ್ಲಿ ಆಗ್ಬೋದು, ಈ ನಿಮ್ಮ ಜರ್ನಲಿಸಮಲ್ಲಾರು ಆಗ್ಬೋದು, ಪೊಲಿಟಿಕಲ್ ಎಲ್ಲರೂ ಆಗ್ಬೋದು. ಸಹಜವಾಗಿ ಸರಳವಾಗಿ ಬದುಕ್ಬಿಟ್ರೆ ಮುಗಿದೋಯ್ತು. ಈ ತಗ್ಗಿ ಬಗ್ಗೆ ಅನ್ನೋದಿದೆಯಲ್ಲ, ಅಲ್ಲಿ ಏನೋ ಒಂದು ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ. ಅವನ ನಡವಳಿಕೆಯಲ್ಲೇ, ನಮ್ಮ ಕೆಲಸ ನಾವು ನೀಟಾಗಿ ಮಾಡ್ಕೊಂಡು ನಡೆನುಡಿಯಲ್ಲಿ ಏನೋ ವ್ಯತ್ಯಾಸ ಇದೆ ಅನಿಸುತ್ತೆ. ನೀವು ಸರಳವಾಗಿ ಸಹಜವಾಗಿ ಇದ್ಬಿಟ್ರೆ ಎಲ್ಲವೂ ಸ್ವೀಕಾರಾರ್ಹವೇ. ಯಾಕಂದರೆ ಕೆಲವರು ಬೆಳೀತಾ ಇರ್ತಾರೆ ಅಂತಂದರೆ ಅದನ್ನು ಸಹಿಸ್ಕೊಳ್ಳದೆ ಅವ್ರನ್ನ ಏನಾದರೂ ಕೆಳಗೆ ತುಳಿಬೇಕನ್ನೋ ಮನಸ್ಥಿತಿಯವರು ಕೂಡ ಇರ್ತಾರೆ. ಆ ಥರ ಏನಾದರೂ ನಿಮ್ಗೆ ಅನುಭವ ಆಗಿರೋದು ನಿಮ್ಮ ಒಂದು ಸಿನಿ ಜರ್ನಿಯಲ್ಲಿ? ಖಂಡಿತ ಇಲ್ಲ, ಯಾರೋ ಆ ಥರದವ್ರಿಲ್ಲ. ಅಗೈನ್ ನಾನು ಹೇಳ್ತಾ ಇದ್ದೀನಲ್ಲ, ಅದೇ ರಾಂಗ್ ಕಾನ್ಸೆಪ್ಟ್. ಯಾರೋ ನಮ್ಮನ್ನು ತುಳಿತಾ ಇದ್ದಾರೆ, ಯಾರೋ ನಮ್ಮನ್ನು ಮೇಲೆತ್ತುತ್ತಾ ಇದ್ದಾರೆ, ಯಾರೋ ನಮ್ಮನ್ನು ಬೆಳೆಸ್ತಾ ಇದ್ದಾರೆ, ಯಾರೋ ನಮ್ಮನ್ನು ಚಿವುಟ್ತಾ ಇದ್ದಾರೆ. ಕಾನ್ಸೆಪ್ಟೇ ರಾಂಗ್ ಕಾನ್ಸೆಪ್ಟ್. ಅದು ಮನುಷ್ಯನ ಒಟ್ಟು ಮಾನವ ಕುಲದಲ್ಲಿ ಆ ಕಾನ್ಸೆಪ್ಟನ್ನ ಇಟ್ಕೊಳ್ಬಾರ್ದು. ನೀವು ಸರಳವಾಗಿ, ಎಲ್ಲರೂ ಸರಳವಾಗಿ ಸಹಜವಾಗಿದ್ದುಬಿಟ್ರೆ ನಿಮ್ಗೆ ಅದು ಅನಿಸಿಕೆ ನಿಮ್ಗೆ ತಾಗೋದೇ ಇಲ್ಲ. ನಿಮ್ಮ ಒಂದು ಬಾಲ್ಯದ ಜೀವನ ನಾನು ಅದನ್ನು ಕೇಳಬೇಕು ಅಂದ್ಕೊಂಡೆ. ಅಂದರೆ ನಿಮ್ಮ ತಂದೆ ತಾಯಿಯವರು ಒಂದು ಫ್ಯಾಮಿಲಿಯಲ್ಲಿ ಅವಾಗೇ ನಿಮ್ದು ತುಂಬ ಓಕೆ ಕೂಡ ಫೈನಾನ್ಷಿಯಲಿ ಚೆನ್ನಾಗಿರೋ ಫ್ಯಾಮಿಲಿನ ಅಥವಾ ಏನಾದರೂ ತುಂಬ ಬಡತನದಿಂದ ಬಂದಂಥ ಫ್ಯಾಮಿಲಿನ ಹೆಂಗೆ ಬೆಳ್ಕೊಂಡು ಬಂದಿದೆ ಅಂತ ಅದ್ರ ಬಗ್ಗೆ ಹೇಳೋದಾದರೆ? ಇಲ್ಲ, ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ಲಿದ್ದರು. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಹಿಂಗೆ ಅಂತ ಇದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ ತಕ್ಷಣ ಹಾಗಿದ್ದದ್ದು 3,000 ರೀ ಸಂಬಳ. ಇಲ್ಲ, ಆಗಿನ ಕಾಲಕ್ಕೆ ಅದೇ ದೊಡ್ಡದು. ನಮ್ಮ ತಂದೆ ರಿಟೈರ್ಡ್ ಆದಾಗ ಅವ್ರಿಗೆ ಪೆನ್ಷನ್ ಬಂದು ಬರ್ತಾಯಿದ್ದು 750 ರೂಪಾಯಿ ಶುರುವಾಗಿದ್ದು ಪೆನ್ಷನ್ನು. 1992 ಹಿಂದಿನ ದಿನಗಳೆಲ್ಲವೂ ಎಲ್ಲರಿಗೂ ಕಷ್ಟದ ದಿನಗಳೇ. ನೀವು ಗ್ಯಾಟ್ ಒಪ್ಪಂದ ಮತ್ತು ಓಪನ್ ಮಾರ್ಕೆಟ್ ಆಯ್ತಲ್ಲ, ಅದಾದ ಮೇಲೇ ಎಲ್ಲರೂ ಕೂಡ ಸುಸ್ಥಿರತೆ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಎಲ್ಲರ ಹತ್ರನೂ ಹಣ ಓಡಾಡೋಕ್ಕೆ ಶುರುವಾಯಿತು. ಒಂದಷ್ಟು ಉದ್ಯೋಗಗಳು, ಅಂದರೆ ನಿಮಗೆ ಓಪನ್ ಮಾರ್ಕೆಟ್ ಆಗ್ತಿದ್ದಂಗ್ಲೇ ವಿಶ್ವವೇ ಒಂದಾಯಿತು. ಅಲ್ಲಿ ಕೆಲಸಗಳು ಇಲ್ಲಿ ಬರೋಕ್ಕೆ ಶುರುವಾಯಿತು, ಇಲ್ಲಿ ಕೆಲಸಗಳು ಅಲ್ಲಿ ಹೋಗೋಕ್ಕೆ ಶುರುವಾಯಿತು. ಸೊ ನಿಮಗೆ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಎಲ್ಲ ರೀತಿಯ ಕೆಲಸಗಳು ಶುರುವಾಯಿತು. ಈಗ ನೋಡಿ, ಈಗ ಯಾರಾದರೂ ನನ್ನ ಕಷ್ಟ, ನನ್ನ ಬಡತನ ಅಂತ ಈ ಕಾಲದಲ್ಲಿ ಯಾರು ಅಂದರೆ ನನಗೆ ವೈಯಕ್ತಿಕವಾಗಿ ನನಗೆ ಇಷ್ಟ ಆಗಲ್ಲ. ಆಮೇಲೆ ಯಾರೋ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಅವ್ರವ್ರ ಸಾಮರ್ಥ್ಯಕ್ಕೆ ತಕ್ಕಂಗೆ ಬದುಕಬೇಕು, ದುಡಿದು ಅನ್ನೋಂತ ಹೇಳಿ. ಇಲ್ಲ, ದುಡಿಮೆ ಮಾಡಿದ್ರೆ ಸಾಕು. ನಿಮಗೆ ಈಗ ಮೊದಲು ಕಷ್ಟ ಇತ್ತು, ಊಟಕ್ಕೆ ಕಷ್ಟ ಇತ್ತು, ಅನ್ನಕ್ಕೆ ಕಷ್ಟ ಇತ್ತು, ಆಯಿತಾ. ನಿಮಗೆ ಏನು ಕೊಡುಕೊಳ್ಳುವಿಕೆಗೆ ತುಂಬ ಅಡೆತಡೆಗಳಿರ್ತಿದ್ವು. ಈಗ ನೋಡಿ, ಮೊನ್ನೆ ಯಾರೊಬ್ಬರು ಹೇಳ್ತಾಯಿದ್ರು, ಅವನು ಯಾವುದೋ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾನೆ, ಅವನು 4:45 5 ಗಂಟೆಗೆ ಕ್ಲೋಸ್ ಆದರೆ ಹೊರಗಡೆ ಬಂದ ತಕ್ಷಣ ಅವನು ಓಲಾಗೆ ಟೈಪ್ ಮಾಡ್ಕೊಂಡಿದ್ದಾನೆ. ಅವನು ಸ್ಕೂಟ್ರಲ್ಲೇನೋ ಹೋಗ್ತಾನಂತೆ. ಅವನು ಬರ್ತಾ ಇದ್ದಂಗೆ ಓಲಾ ಆ್ಯಪ್ ಆನ್ ಮಾಡ್ಕೊಳ್ತಾನೆ. ಅವನು ನೋಡ್ತಾನೆ ಅಕ್ಕಪಕ್ಕ ಏನಿತ್ತು ಅಂತಂದರೆ 7 ಗಂಟೆ 8 ಗಂಟೆವರೆಗೂ ಅವನು ಓಲಾ ಓಡಿಸ್ತಾನೆ. ಮನೆಗೆ ತಕ್ಷಣ ಹೋಗಬೇಕು ಅಂತಂದರೆ ಯಾವ್ದಾದ್ರು ಮನೆ ಕಡೆ ದಾರಿನೇ ಹುಡುಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡು ಮನೆಗೆ ಅವ್ನು ತಲುಪಿಬಿಡ್ತಾನೆ. ಅವ್ನು ಏನು ಹೇಳ್ತಾನೆ ಅಂದರೆ, ನಾನು ಬೆಳಗ್ಗೆ ಬರಬೇಕಾದ್ರೆ ನಾನು ಓಲಾ ಬಂದೆ, ನಾನು ಆಫೀಸ್ಗೆ ಹೋಗ್ತೀನಿ ಸರ್. ಆಫೀಸ್ ಮುಗಿದ ಮೇಲೂ ಕೂಡ ನಾನು ಓಲಾದಲ್ಲೇ ನನ್ನದೇ ಗಾಡಿ ದುಡ್ಡು ಮಾಡ್ಕೊಂಡು ನಾನು ಪೆಟ್ರೋಲ್ಗೂ ನೋಡಿಕೊಂಡು ನಾನು ಖರ್ಚಿಗೂ ಮಾಡ್ಕೊಂಡು ಮನೆಗೆ ಹೋಗಿ ತಲುಪ್ಕೊತೀನಿ ಅಂತ. ಇದಕ್ಕೇನು ಹೇಳ್ತೀರಿ? ಕರೆಕ್ಟ್. ಯಾಕಂದರೆ ಮನುಷ್ಯ ಕಾಯಕವೇ ಕೈಲಾಸ ಅಂತ ಅಂದ್ಬಿಟ್ಟು 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದ ಹಾಗೆ ಕಾಯಕ ಮಾಡಬೇಕು, ಕೆಲಸ ಮಾಡಬೇಕು, ಆಯಿತಾ. ನನ್ನ ಯಾರೋ ತುಳಿದ್ಬಿಟ್ರು, ನನ್ನ ಯಾರೋ ನನ್ನನ್ನು ಹೇಳ್ಕೊಂಡು ಓಡಾಡೋದಲ್ಲ, ಕಾರಣಗಳು ಕೊಡದೆ ನೀವು ಕಾಯಕ ಮಾಡ್ಕೊಂಡು ಹೇಳ್ತಾರೆ, ಆ ಥರ ಆಗ್ಬಿಡುತ್ತೆ. ಬೇಡ ಅಂತ ಆರಾಮಾಗಿರ್ಬೋದು. ನಿಮ್ಮ ತಂದೆಯವರು ಪೊಲೀಸ್ ಅಂತ ಹೇಳಿದ್ರಿ, ಎಲ್ಲ ಒಂದು ಕಡೆ ನಿಮ್ಮ ತಂದೆಯವರು ಕೂಡ ಆಸೆ ಇರುತ್ತೆ, ನನ್ನ ಮಗನ ಪೊಲೀಸ್ ಆಗಬೇಕು. ನನಗೆ ಬಂದಿತ್ತು SLC ಆದಮೇಲೆ ನನಗೆ ಪೊಲೀಸ್ ಬಂದಿತ್ತು. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ನಾವೆಲ್ಲ ಅವಾಗ ಎನ್ರೋಲ್ ಮಾಡಿಸ್ಬೇಕಿತ್ತು, ಬಂದಿತ್ತು. ನಮ್ಮ ತಂದೆನೇ ಬೇಡ ಅಂತಂದರು. ಯಾಕೆ ಅಂದರೆ ಪೊಲೀಸ್ ಅನ್ನೋದು ತುಂಬ ದಿನೇ ದಿನೇ ಸರ್ಕಾರಿ ನೌಕರಿ ಅನ್ನೋದು ಕ್ಲಿಷ್ಟಕರವಾಗ್ತಿದೆ. ಅದರಲ್ಲೂ ಪೊಲೀಸ್ ಅನ್ನೋದು ಅವರೆಲ್ಲ ನಾವು ನಮ್ಮ ತಂದೆನ ಹಬ್ಬ ಹರಿದಿನಗಳಲ್ಲಿ ಜೊತೆಲಿ ಊಟನೇ ಮಾಡೋಕ್ಕಾಗ್ತದೆ. ಹೌದೌದು, ಅದೊಂದು ಸಮಸ್ಯೆ. ಹಬ್ಬ ಹರಿದಿನಗಳು ಒಂದು ಕಡೆ ಡ್ಯೂಟಿ ಹಾಕಿಬಿಡ್ತಿರ್ತಾರೆ, ಏನಾರು ಚಳುವಳಿಗಳು ಮತ್ತೊಂದು ಮಗದಿಂದಾಗ ಎಲ್ಲ ಬೀದಿಲಿ ಇರ್ತಿದ್ರು ಅವರು. ನಾವು ಮನೇಲಿ ಆಗ್ತಿರ್ಲಿಲ್ಲ, ಹೀಗೆಲ್ಲ ಇರ್ತಿತ್ತು. ಅದಕ್ಕೋಸ್ಕರ ನಿಮಗೆ ಬೇಡ ಅಂತ ಹೇಳಿದ್ರೆ ಆ ಕಾರಣಕ್ಕೇನೋ ಬೇಡ ಅಂದಿರ್ಬೋದು. ನನಗೇನೋ ಆಸಕ್ತಿ ಇರಲಿಲ್ಲ, ನಿಮಗೂ ಇಂಟ್ರೆಸ್ಟ್ ಇರಲಿಲ್ಲ, ಅವ್ರಿಗೂ ಇಷ್ಟ ಇರಲಿಲ್ಲ. ಇಲ್ಲ, ಬಹುಶಃ ಈ ನಟನಾಗಿ ಹಿಂಗೆ ಬಂದು ನಿಮ್ಮ ಜೊತೆ ಮಾತಾಡಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಬರೋದಕ್ಕೋಸ್ಕರ ಅಲ್ಲಿ ಆದೊಂದು ದಾರಿ ತಪ್ಪಿದೆ ಅನ್ಬೋದು. ಇಲ್ಲ ಅಂದರೆ ನಾವು ಒಬ್ಬ ಪೊಲೀಸ್ ಆಫೀಸರ್ ಆಗಿ ನೋಡ್ತಾ ಇದ್ವಿ. ಈಗ ನೋಡಿ, ನಾನು ಅವಾಗ ಹೋಗಿದ್ರೆ ಬಂದಿದ್ದು ಪೊಲೀಸ್ ಕಾನ್ಸ್ಟೇಬಲ್ಗೆ,
ಅಷ್ಟಕ್ಕೆ ಸೀಮಿತ ಆಗಿದ್ರೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿ ಈಗ ನನಗೆ 53 ವರ್ಷ, ಬಹುಶಃ ಸಬ್ ಇನ್ಸ್ಪೆಕ್ಟರ್ ಆಗೇನೋ ಇರ್ಬೋದಿತ್ತು. ಈಗ ನಾನು ಸಿನಿಮಾಗೆ ಬಂದಮೇಲೆ ಕಮಿಷನರ್ ಎಲ್ಲ ಆಗ್ತೀನಿ, ACP ಆಗ್ತೀನಿ, DCP ಆಗ್ತೀನಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ತೀನಿ. ಇದನ್ನೇ ಹೇಳ್ತೀರ ಅನ್ಕೊಂಡೆ ನಾನು. ಸಿನಿಮಾದಲ್ಲಿ ಅದಕ್ಕಿಂತ ದೊಡ್ಡದಾಗಿ ಆಗಿದ್ದೀನಿ ಅನ್ನೋ ಥರ. ಎಲ್ಲ ಪೊಲೀಸ್ ಹುದ್ದೆಯಲ್ಲಿ ಎಷ್ಟೆಷ್ಟು ದೊಡ್ಡದಿದೆ ಎಲ್ಲದನ್ನು ಕೂಡ ನಾನು ಆ ಡ್ರೆಸ್ ಹಾಕ್ಕೊಂಡು ಪೊಲೀಸ್ ನಾನು ಆದರೆ ಹಿಂಗಿರ್ತಾ ಇದೆ ನೋಡಿ ಅನ್ನೋಂಥ ರೀತಿಯಲ್ಲಿ ತೋರಿಸ್ದಂಗೆ ಏನಿದೆ. ಕೆಲವೊಂದು ಪಾತ್ರಗಳನ್ನು ನೋಡಿದಾಗ ಪೊಲೀಸ್ ಆಫೀಸರ್ ಪಾತ್ರಗಳಲ್ಲಿ ತುಂಬ ಖಡಕ್ಕಾಗಿ ಕಾಣಿಸ್ಕೊಂಡಿರೋದನ್ನು ಕೂಡ ನಾನು ಗಮನಿಸಿದ್ದೀನಿ. ಹೌದೌದು. ನಾನು SLV ಅಂತ ಒಂದು ಮಾಡಿದೆ, ಸಿರಿಲ್ ಅಂಬೋದ್ರ ವಿವಾಹ ಅಂತ, ಭಾಳ ಒಳ್ಳೆ ಸಿನಿಮಾ. ಅದರಲ್ಲಿ SCP ಕ್ಯಾರೆಕ್ಟರ್ ಮಾಡಿದೆ, ಒಳ್ಳೆ ಸಿನಿಮಾ. ಈಗ ತೆಲುಗಲ್ಲಿ ಒಂದು ಮಾಡಿದ್ದೀನಿ, ಮಿಸ್ಟೀರಿಯಸ್ ಅಂತ. ಅದರಲ್ಲಿ DCP ಕ್ಯಾರೆಕ್ಟರು, ಇನ್ವೆಸ್ಟಿಗೇಷನ್ ಆಫೀಸರ್ ಕ್ಯಾರೆಕ್ಟರ್, ಲೀಡ್ ಕ್ಯಾರೆಕ್ಟರ್. ಅದು ಈಗ ರಿಲೀಸ್ ಆಗಬೇಕು, ನವಂಬರ್ಗೆ ರಿಲೀಸ್ ಆಗುತ್ತೆ. ಅದು ತುಂಬ ಚೆನ್ನಾಗಿ ಬಂದಿದೆ ಅದು. ಸೊ ಇವೆಲ್ಲ ಅಂದರೆ ಪೊಲೀಸ್ ವಾತಾವರಣ. ನಾನು ಹುಟ್ಟಿ ಬೆಳೆದೆಲ್ಲ ಮೈಸೂರು ಪೊಲೀಸ್ ಕ್ವಾರ್ಟರ್ಸ್ ಇದೆ, ಜಲ್ಪುರಿ ಅಂತ, ಅಲ್ಲೇ ಬೆಳೆದಿದ್ದು. ಸೊ ಮೊದಲಿಂದನೂ ಪೊಲೀಸು ಹೆಂಗೆ ನಡೆಯುತ್ತೆ, ಪೊಲೀಸ್ ಟ್ರೈನಿಂಗ್ ಹೆಂಗೆ ನಡೆಯುತ್ತೆ, ಹೌದೌದು. ಅದೆಲ್ಲವೂ ಒಂದು ಒಳಗಡೆ ಇರೋದ್ರಿಂದ ಆ ಗತ್ತು ಅಲ್ಲಿಂದನೇ ಬಂದಿದೆ. ಪೊಲೀಸ್ ಡ್ರೆಸ್ ಹಾಕಿದ ತಕ್ಷಣ ಏನೋ ಒಂಥರ ಗೊತ್ತಾಗ್ಬಿಡುತ್ತೆ. ಬಟ್ ಓಕೆ, ಈ ರೀತಿಯಾಗೆಲ್ಲ ಬಂದರೆ ಸಿನಿಮಾ ಮಾಡ್ತಾ ಬಂದ್ರಿ, ಸಿನಿಮಾಗಳು ಆಗ್ತಾಯಿದೆ. ತುಂಬ ಸಿನಿಮಾಗಳು ಇನ್ನು ಪೆಂಡಿಂಗ್ ಇದೆ, ಬಿಡುಗಡೆ ಆಗಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.